ಸರಣಿ ಮತ್ತು ವಾರ್ಷಿಕ ಪರೀಕ್ಷೆಗಾಗಿ ಬಹಳಷ್ಟು ವಿಷಯಗಳಲ್ಲಿ ಹಾಕಿದ್ದೀವಿ. ಎಲ್ಲ ಆನ್ಸರ್ಸ್ಗಳು ಬಂದಾಯಿತು. ಇವತ್ತು ಒಂದೇ ವಿಡಿಯೋದಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಪ್ರಶ್ನೆಗಳ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ತಂದಿದ್ದೀನಿ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ತುಂಬ ಜನ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೋಡುವ ಫಸ್ಟ್ ಕ್ವಶನ್ ಇತ್ತು, ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೇ. ಎರಡನೇ ಪ್ರಶ್ನೆ, ಮಾತೃಭೂಮಿ ಕಾ ಸ್ವರೂಪ್, सेब की हालत। प्रेमचंद जी कश्मीरी सेब पाठ से क्या संदेश देना चाहते हैं? लेखिका ने गिल्लू के प्राण कैसे बचाए? गिल्लू के प्रति महादेवी वर्मा जी की ममता। गिल्लू के कार्यकलाप के बारे में लिखिए. नेक्स्ट क्वेश्चन, प्रकृति पर सर्वत्र है विजयी पुरुष आसीन का आशय. दिनकर जी के अनुसार मानव का सही परिचय. ಅಹಮದ್ ಜಲಾಲುದ್ದೀನ್, ಇದು ಸ್ವಲ್ಪ ಇಂಪಾರ್ಟೆಂಟ್ ಅದ. ಸೊ ಈ ಥರನಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಜೈನುಲ್ ಅಬ್ದೀನ್ ಬಗ್ಗೆನೂ ಕೂಡ ಬರ್ಬೋದು, ಅಹಮದ್ ಜಲಾಲುದ್ದೀನ್ ಬಗ್ಗೆ ಬರ್ಬೋದು, ಶಮ್ಸುದ್ದೀನ್ ಬಗ್ಗೆನೂ ಕೂಡ ಬರ್ಬೋದು. जैनुल आबदीन नमाज के बारे में क्या कहते थे? शमसुद्दीन अखबारों का वितरण का कार्य कैसे करता था? बसंत एक ईमानदार लड़का है कैसे? पंडित राजकिशोर के मानवीय व्यवहार का परिचय दीजिए. यस. ನೆಕ್ಸ್ಟ್ ಕ್ವಶನ್, ಇನ್ನು ದೋಹಾಗಳಿದ್ದಾವೆ. ಎಲ್ಲ ದೋಹಾಗಳ ಭಾವಾರ್ಥ ಇದ್ದಾವೆ. ತಾವುಗಳು ಏನು ಮಾಡ್ಕೊಳ್ಬೇಕು, 3 ಮಾರ್ಕ್ಸ್ ಬೇಕಾದರೆ ಎಲ್ಲ ದೋಹಾಗಳ ಚೆನ್ನಾಗಿ ಓದಿ ಬರಿಬೇಕು. ಸೊ ಇಲ್ಲಿ ಮುಖ್ಯ ಮುಖಸೋಚಾಯಿ ಖಾನಪಾನಕು ಏಕ ದೋಹಾ ಭಾವಾರ್ಥ ಇದೆ. ಜಡಚೇತನ ಗುಣ ದೋಷಮಯ, ಈ ದೋಹಾದ ಭಾವಾರ್ಥ. ದಯಾಧರ್ಮ ಕಾ ಮೂಲ ಹೇ ದೋಹಾದ ಭಾವಾರ್ಥ ಇದೆ. ತುಳಸಿ ಸಾಥಿ ವಿಪತ್ತಿಗೆ ರಾಮನಾಮ ಮನಿ ದೀಪದರು. ಸೊ ಇಲ್ಲಿ ಯಾವ ಇಂಪಾರ್ಟೆಂಟ್ ಹೇಳ್ರಿ ಅಂತ ಅನ್ನಕ್ಕೆ ಹೋಗಬೇಡಿ, ಎಲ್ಲಾನೇ ಇಂಪಾರ್ಟೆಂಟ್ ಇದ್ದಾವೆ. ಯಾಕಂದರೆ ನಮಗೆ ಸ್ಕೋರ್ ಚೆನ್ನಾಗಿ ಮಾಡಬೇಕಾಗದ. ಇನ್ನು ನೆಕ್ಸ್ಟ್, ಇದು महिला की ಸಾಹಸಗಾಥದಿಂದ दक्षिणी शिखर पर चढ़ते समय बिचेंद्री के अनुभव, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಎವರೆಸ್ಟ್ की चोटी पर पहुंचकर बिचेंद्री ने क्या किया ಅಂತ ಇದೆ 21ನೇ ಪ್ರಶ್ನೆ. ಇದು ಉತ್ತರ ನೋಡ್ಕೊಡ್ರಿ. ಎಸ್. समय का सदुपयोग कैसे करना चाहिए, ಇಲ್ಲಿಂದ ಭಾವಾರ್ಥಗಳನ್ನು ಸಹಿತನೂ ಕೂಡ ಕೇಳ್ತಾ ಇದ್ದಾರೆ, ಅದನ್ನು ಕೂಡ ನೆನಪಿಟ್ಕೊಡ್ರಿ. बलराम कृष्ण के साथ खेलने क्यों नहीं जाना चाहता ಇದೆ. यशोदा कृष्ण के क्रोध को कैसे शांत करती है? कर्नाटक की प्राकृतिक सौंदर्य का वर्णन कीजिए. कर्नाटक की शिल्पकला का परिचय दीजिए. कन्नड़ भाषा तथा संस्कृति को साहित्यकारों की देन, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಈ ಇಂಟರ್ನೆಟ್ ಕ್ರಾಂತಿದಿಂದ ಅವ್ರು ಕೇಳಿದಾರೆ, सोशल नेटवर्किंग के क्रांतिकारी खोज कैसे? मुख्य अतिथि की बेईमानी कहाँ दिखाई देती है ಅಂತ ಕೇಳಿದಾರೆ. ಇದು ಇಮಾನ್ದಾರೋ ಕೆ ಸಮ್ಮೇಳನ ಮೇ ಪಾಠ ಇದೆ. ಸೊ ಅಲ್ಲಿಂದ ಲೇಖಕರ 4 ದಿನಗಳಲ್ಲಿ ಯಾವೆಲ್ಲ ವಸ್ತುಗಳು ಕೊಡುವಾದವು, लेखक को भेजे गए निमंत्रण पत्र में क्या लिखा गया था, आमेले लेखक की चप्पलें पहनने पर ईमानदार डेलीगेट ने क्या सुझाव दिया, धूप का चश्मा पहनने पर सज्जन ने क्या कहा. ಸೊ ಇವೆಲ್ಲ ತಾವೇನು ಮಾಡ್ಕೊಳ್ಬೇಕಪ್ಪ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಚಪ್ಪಲೆ ಚೋರಿ होने पर ईमानदार डेलीगेट ने क्या सुझाव दिया, ಅದು ಹೇಳಾಯ್ತು ಈಗ. ನೆಕ್ಸ್ಟ್, लेखक ने कमरा छोड़कर जाने का क्यों निर्णय लिया, लेखक को भेजे गए निमंत्रण पत्र में क्या लिखा गया था. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅದ 35ನೇ ಕ್ವಶನ್ಸ್ ಬರ್ತದ ಹಾಡನ್ನು ಪೂರ್ಣ ಮಾಡಲಿಕ್ಕೆ. ಸೊ ತಮಗೆ ಏನಾಗಬೇಕಪ್ಪ ಅಂದ್ರೆ, असफलता एक चुनौती है इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಈ 4 ಸಾಲ ಬರೀರಿ. ಕೆಳಗಡೆ ತಮಗೆ ಬರ್ತಂದ್ರೆ ಪದ್ಯದ ಹೆಸರು ಬರಿಬಹುದು, ಮತ್ತೆ ಕವಿ ಹೆಸರುಗಳನ್ನ ಬರೆದ್ರು ಕೂಡ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಈಗಾಗಲೇ ನಾವು ಇಂಟರ್ನೆಟ್ ಕ್ರಾಂತಿ ಪಾಠದಿಂದ 2 ಕ್ವಶನ್ಸ್ಗಳನ್ನು ಹೇಳಾಯಿತು ನಿಮಗೆ. सोशल नेटवर्किंग के क्रांतिकारी खोजे, संचार व सूचना के क्षेत्र में ವಿಡಿಯೋ ಕಾನ್ಫರೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅದ. ಅದನ್ನೇ ಸೇರಿಸಿ ಒಂದು ನಿಬಂಧ ಬರೆದ್ರು ಕೂಡ ತಮಗೆ ಏನು ಮಾಡ್ತಾರೆ, 4 ಅಂಕ ಕೊಡ್ತಾರೆ. ಇದಿತ್ತು ಇಂಟರ್ನೆಟ್. ವಿಡಿಯೋ ಪಾಸ್ ಮಾಡಿ ಸ್ವಲ್ಪ ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಇಂಟರ್ನೆಟ್ನ ಲಾಭ ಹಾನಿ ಉಪಸಂಹಾರ ಬರೆದ 4 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಎಸ್, ಇದು 35ನೇ ಪ್ರಶ್ನೆ ಇದೆ. ನಿಮಗೆ 38ಕ್ಕೆ ಒಳಗಡೆ ಕೇಳ್ತಾರೆ. ಎಸ್ ಏನಪ್ಪ ಅಂದ್ರೆ ರಜೆ ಚೀಟಿಯನ್ನು ಕೇಳ್ತಾರೆ. ಫಸ್ಟ್ ಪ್ರೇಷಕ್ ಬರೀಬೇಕು. ನೆಕ್ಸ್ಟ್ ಸೇವಾ ಮೇ, ಮಹೋದಯ್, ವಿಷಯ, ಪತ್ರದ ಕಲೆವರ್, ಪತ್ರದ ಸಮಾಪನವನ್ನು ಮಾಡ್ತಕ್ಕಂಥ ಇದು ಪ್ಯಾಟರ್ನ್. ಸೊ ನೋಡ್ಕೊಂಡು ಹೋಗಿ, ಖಂಡಿತವಾಗಿ ಇದಕ್ಕೆ 5 ಅಂಕಗಳನ್ನು ಕೊಡ್ತಾರೆ. ಸೊ ಇನ್ ಕೇಸ್ ತಮಗೆ ಪ್ರಶ್ನೆ ಅರ್ಥ ಆಗ್ತಿತ್ತು, ಓದ್ಲಿಕ್ಕೆ ಬರ್ತಿತ್ತು, ಎಸ್ ಅಂದರೆ ಎಷ್ಟು ದಿನ ಇದೆ, ಯಾವ ಕಾರಣ ಇದೆ ಅಂತ ಕೇಳಿದರೆ ಅದನ್ನು ಅರ್ಥೈಸ್ಕೊಂಡು ಬರೀಬೇಕು. ಇನ್ ಕೇಸ್ ಕಡಿಮೆ ಎಸ್ ಬುದ್ಧಿಮತ್ತೆ ಮಕ್ಕಳಿತ್ತಂದರೆ ಸಹಜವಾಗಿ ಒಂದು ಲೀವ್ ಲೆಟರ್ ಬರೆದ್ರು ಕೂಡ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ 2 ರಿಂದ 3 ಅಂಕಗಳನ್ನು ಖಂಡಿತವಾಗಿ 5ಕ್ಕೆ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಈ ನಿಯಮಗಳನ್ನು, ಎಸ್ ನಮೂನೆಗಳನ್ನು ನೀವೇನು ಮಾಡಿರ್ತೀರಿ, ಫಾಲೋಗಳನ್ನು ಮಾಡಿರ್ತೀರಿ. ಇಂಟರ್ನೆಟ್ ಕ್ರಾಂತಿದಿಂದ ಮೋಸ್ಟ್ ಇಂಪಾರ್ಟೆಂಟ್ ಅದ ಸಂಚಾರ ಮತ್ತು सूचना के क्षेत्र में इंटरनेट का महत्व.
महिला की साहसगाथा पाठ का आशय ಎಸ್ ಸಂದೇಶ ಇಲ್ಲಿ ಏನು ಮಾಡಕತ್ತಾರಂದ್ರೆ ಮಹಿಳಾ ಕಿ ಸಾಹಸಗಾಥ ಪಾಠದಿಂದ ಅವರ ಪರಿವಾರ ನೋಡ್ಕೊಡ್ರಿ, ಅವ್ರ ಬಚಪನ್ ನೋಡ್ಕೊಡ್ರಿ, ದಕ್ಷಿಣ ಶಿಖರ್ ಪರ್ ಉನ್ಕಾ ಅನುಭವ್. ಆಮೇಲೆ ಲಾಸ್ಟ್ ಇದೇನಪ್ಪ ಅಂದ್ರೆ ಮಹಿಳಾ ಕಿ ಸಾಹಸಗಾಥ ಪಾಠ ಕಾ ಆಶಯ. ಈ 4 ಕ್ವಶನ್ ಅಲ್ಲಿ ಏನಾಗ್ತಾವೆ ಭಾಳ ಇಂಪಾರ್ಟೆಂಟ್ ಆಗ್ತಾವೆ ಮಹಿಳಾ ಕಿ ಸಾಹಸಗಾಥ ಪಾಠದಲ್ಲಿ. ಇನ್ನು पूरक वाचनದಲ್ಲಿ शनि ग्रह का निर्माण किस प्रकार हुआ है, शनिचर का अर्थ और शनि किसका पुत्र है, शनि सौरमंडल का सुंदर ग्रह है, कैसे ಕೇಳಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಅದ ಇದು ಕ್ವಶನ್ ಇನ್ನೊಂದು ಸಲ ಕೇಳಕತ್ತಾರ ಅವ್ರು ಹೆಂಗಂದ್ರೆ ಶನಿ को ठंडा ग्रह क्यों कहा जाता है. ನೆಕ್ಸ್ಟ್ ಇನ್ನು ಟೈಟನ್ ಕಿ ವಿಶೇಷತೆ ಕೇಳಕತ್ತಿದ್ದಾರೆ, ಅದನ್ನ ಗೈನಿಮೇಡ್ ಬಗ್ಗೆನೂ ಕೇಳ್ತಾ ಇದ್ದಾರೆ, ಅದನ್ನು ನೋಡ್ಕೊಡ್ರಿ. ಇಲ್ಲಿ ಕೇಳಿತಾ ಇತ್ತು ठंडा ग्रह. ನೆಕ್ಸ್ಟ್ सत्य के बारे में गांधी जी का कथन ನೋಡ್ಕೊಡ್ರಿ. सत्य का अर्थ ಮತ್ತು ಸ್ವರೂಪ, ಶಾಸ್ತ್ರ में सत्य बोलने का तरीका कैसे समझाया गया है ಅದು ಕೇಳಿದಾರ. ನೆಕ್ಸ್ಟ್ दुकानदार ने लेखक से क्या कहा, ಕಾಶ್ಮೀರಿ ಶೇವ್ದಿಂದ ಇರತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಇಂಟರ್ನೆಟ್ ಬ್ಯಾಂಕಿಂಗ್ से क्या भेजा जा सकते, उपयोग नगद ಅಷ್ಟೇ ಇದೆ ಅದು. ಅಬ್ದುಲ್ ಕಲಾಂ का बचपन सादगी और निश्चिंतता में बीतने के कारण ಈ ಕ್ವಶನ್ ಹೀಗೂ ಬರ್ಬೋದು. ಕರ್ನಾಟಕ में ನದಿ और बांधों से क्या लाभ है. ಎಸ್ ಇಲ್ಲಿ ಆಣೆಕಟ್ಟೆಗಳನ್ನು ಕಟ್ಟೋದ್ರಿಂದ ಜಲಾಶಯಗಳನ್ನು ಕಟ್ಟೋದ್ರಿಂದ ಏನು ಲಾಭ ಇದೆ ಅನ್ನೋದನ್ನು ಬರಿಬೇಕು. वर्मा जी को चौंकाने के लिए गिल्लो कहाँ छिप जाता था, ई गवर्नेंस क्या है, बिचेंद्री का बचपन ऑलरेडी ಹೇಳಾಯಿತು. धीरज सक्सेना को घरेलू कामकाज के लिए रोबोट रखने का निर्णय क्यों लिया. नेक्स्ट रोबोटिक कंपनियों के मालिकों ने क्यों हलचल सुझाई, गांव को आदर्श गांव कैसे बनाया जा सकता है, कलेक्टर साहब ने बच्चों को क्या कहा, 5,000 रुपये मिलने पर मोहन ने क्या सोचा, किंद्रू लालिम और किंचा लालीदाम जंगल की ओर क्यों चल पड़े. ಇನ್ನು ಬೈಸ್ನೆ ಬೈಸೆ का पंजर से दोस्तों को क्या सुझाव दिया. ಅಲ್ಲಿ ಹಾತಿ ಸಾಂಪ್ ಏನಿದೆಯಲ್ಲ ಭಾಳ ಈಸಿ ಇದಾವ. ಓಕೆ, ಅವು ಕೇಳೋದಿಲ್ಲ ಯಾಕಂದ್ರೆ 1 ಮಾರ್ಕ್ಸ್ ಅಷ್ಟೇ. ಬಟ್ ಬೈಸ್ ಆಗಿರ್ಬೋದು, ಮಚ್ಲಿ ಆಗಿರ್ಬೋದು, ಆ ಏನು ಗೆಳೆಯರಿಗೆ ಸುझाव ಕೊಡ್ತಾರಲ್ಲ ಅದನ್ನು ನೋಡ್ಕೊಡ್ರಿ, ಅದು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಇದಾವೆ. ಇನ್ನು ಇನ್ ಕೇಸ್ ನಿಮಗೆ ಇಂಟರ್ನೆಟ್ ಕ್ರಾಂತಿ ನಿಬಂಧ ಬರಲಿಲ್ಲ ಅಂದರೆ ಜನಸಂಖ್ಯಾ ಸಮಾಸ ನಿಬಂಧ ಬರ್ತದೆ, ಇದನ್ನು ಸಹಿತ ತಾವೇನು ಮಾಡ್ಕೊಳ್ಬೋದು, ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಬೇರೋಜ್ಗಾರಿ ಇದೆ, ಬಟ್ ಬೇರೋಜ್ಗಾರಿ ಏನು ಬರೋದಿಲ್ಲ. ಎಸ್, ನಿರುದ್ಯೋಗ ಅದ್ರ ಬಗ್ಗೆ ಡೋಂಟ್ ವರಿ. ಇನ್ನು ವಿರಾಮ ಚಿಹ್ನೆಗಳನ್ನು ನೋಡ್ಕೊಡ್ರಿ, ಯಾವ್ಯಾವ ವಿರಾಮ ಚಿಹ್ನೆಗಳನ್ನು ಹಾಕ್ತಿ ಸಾಧ್ಯವಾದಷ್ಟು ಟೆಕ್ಸ್ಟ್ ಬುಕ್ನ ವಾಕ್ಯಗಳನ್ನು ನೋಡ್ಕೊಂಡು ಹೋಗ್ರಿ. ಕಾರಕ ಚಿಹ್ನೆಗಳ ಬಗ್ಗೆ ಏನು ಡೋಂಟ್ ವರಿ. ಇಲ್ಲಿ ಸಂಧಿಗಳಲ್ಲಿ ತಮಗೆ ಗೊತ್ತಿದೆ, ದೀರ್ಘ ಸಂಧಿ ಅಂತಂದ್ರೆ ಆ ಈ ಊರಿ, ಪುನಃ ಸಂಧಿ ಅಂತಂದ್ರೆ ಮೇಲೆ ಒಂದೇ ಬಡಗಿ, ಮೇಲೆ 2 ಬಡಗಿ ಇತ್ತಂದ್ರೆ ವೃದ್ಧಿ ಸಂಧಿ, ಯವರ ಅರ್ಧ ಬಂತು ಅಂದ್ರೆ ಎನ್ ಸಂಧಿ, ಅಯ ಆಯ ಅವ ಆವ ಅಕ್ಕ ಅಕ್ಕ ಇತ್ತಂದ್ರೆ ಅಯಾದಿ ಸಂಧಿ. ಆಮೇಲೆ ಸಮಾಸದಲ್ಲಿ ಮೊದಲ ಪದ ಎಸ್ ಅವೇ ಇತ್ತಂದ್ರೆ ಅವ್ಯಯ ಭಾವ ಸಮಾಸ, ಎರಡನೇ ಪದ ಉತ್ತರ ಪದ ಪ್ರಧಾನ ಆಗಬೇಕು, ಮತ್ತು ಉಪಮೇಯ ಉಪಮಾನ ಸಂಬಂಧಿ ಇತ್ತಂದ್ರೆ ಕರ್ಮಧಾರಯ ಸಮಾಸ, ನಡುವೆ ಕಾರಕ ಚಿಹ್ನೆಗಳ ಲೋಪ ಅಂತಂದ್ರೆ ಅದು ತತ್ಪುರುಷ ಸಮಾಸ, ಮೊದಲ ಪದ ಸಂಖ್ಯಾವಾಚಕ ಅಂತಂದ್ರೆ ದ್ವಿಗು ಸಮಾಸ, ನಡುವೆ ಯೋಜಕ ಚಿಹ್ನೆ ಅಂದರೆ ದ್ವಂದ್ವ ಸಮಾಸ, ಸಮಾಸದ ಬೇರೊಂದು ಪದ ಪ್ರಧಾನವಾದರೆ ಅದು ಬಹುವ್ರೀಹಿ ಸಮಾಸ ಇತ್ತು. ಸೊ ಇಷ್ಟು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸುಮಾರು ಒಂದು ನನಗನ್ನಿಸ್ತದ ಅಬೌವ್ 40 to 50 ಮಾರ್ಕ್ಸ್ ಏನಾಗ್ತದೆ ಈ ವಿಡಿಯೋದಿಂದ ಕ್ವಶನ್ಸ್ಗಳು ಬರ್ತಾವೆ. ನೀವು ಪಾಸ್ ಮಾಡಿಕೊಂಡು ಆನ್ಸರ್ಸ್ಗಳನ್ನ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸೊ ಮತ್ತೆ ನಾನು ಸಿಗ್ತೀನಿ ಮತ್ತೆ ಬೇರೆ ಅನುರೂಪತಾ ವ್ಯಾಕರಣಗಳ